ಮಾಘ ಮಾಸದ ನಂತರ ಪಾಲ್ಗುಣ ಮಾಸ ಫೆಬ್ರವರಿ 18ರಿಂದ ಪ್ರಾರಂಭವಾಗಿದೆ. ಪಾಲ್ಗುಣ ಮಾಸದ ಅವಧಿಯಲ್ಲಿ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು, ಪಾಲ್ಗುಣ ಮಾಸದ ಒಂದು ತಿಂಗಳು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡುವುದು ಒಳ್ಳೆಯದು ಎಂದು ಈಗ ತಿಳಿಯೋಣ. ಪಾಲ್ಗುಣ ಮಾಸವು ಶ್ರೀಕೃಷ್ಣನಿಗೆ ಸಮರ್ಪಿತ. ಹಾಗಾಗಿ ಈ ಮಾಸದಲ್ಲಿ ಜನರು ಹೆಚ್ಚಾಗಿ ಶ್ರೀಕೃಷ್ಣ ಮತ್ತು ಶಿವನನ್ನು ಪೂಜಿಸುತ್ತಾರೆ. ಧ್ಯಾನ, ಉತ್ತಮ ನಡವಳಿಕೆ, ಒಳ್ಳೆಯ ಮಾತು ಮತ್ತು ಸದ್ಗುಣಗಳನ್ನು ಅಭ್ಯಾಸ ಮಾಡುವುದು ಒಳ್ಳೆಯದು. ಈ ಮಾಸದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಪುಣ್ಯ ಫಲಗಳು ಕಡಿಮೆಯಾಗುವುದು. ಶಿವ ಮತ್ತು ಕೃಷ್ಣನ ಕೆಂಗಣಿಗೆ ಗುರಿಯಾಗುವುದು ಎಂದು ಹೇಳಲಾಗಿದೆ. ಹಾಗಿದ್ದರೆ ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಎಂಬುದರ ಕುರಿತು ಮಾಹಿತಿ ಇಲ್ಲಿದೆ. ಪಾಲ್ಗುಣ ಮಾಸದಲ್ಲಿ ಕೇವಲ ಸಾತ್ವಿಕ ಆಹಾರ ಜೀವನ ಶೈಲಿಯನ್ನು ನೀವು ಅಳವಡಿಸಿಕೊಳ್ಳಬೇಕು. ಈ ಒಂದು ತಿಂಗಳು ನಿಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಶುದ್ಧೀಕರಣ ನೀಡುವಂತಹ ಆಹಾರವನ್ನು ಸೇವಿಸುವುದು ಒಳ್ಳೆಯದು. ಮಾಂಸಾಹಾರ, ಮದ್ಯದಂತಹ ಪದಾರ್ಥಗಳ ಸೇವನೆ ತಪ್ಪಿಸಬೇಕು. ಪಾಲ್ಗುಣ ಮಾಸದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಈ ಮಾಸದಲ್ಲಿ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳದೇ ಇದ್ದರೆ ಲಕ್ಷ್ಮೀ ದೇವಿ ಕೋಪಕ್ಕೆ ಗುರಿಯಾಗುತ್ತೀರಿ. ಇದು ನಿಮ್ಮ ಮನೆಯಲ್ಲಿ ಬಡತನ, ದಾರಿದ್ರ್ಯ ಶಾಶ್ವತವಾಗಿ ನದಿಯಾಗುವಂತೆ ಮಾಡುವುದು. ಅದರಲ್ಲೂ ಮುಖ್ಯವಾಗಿ ನೀವು ನಿಮ್ಮ ಮನೆಯ ದೇವರ ಕೋಣೆಯನ್ನು, ದೇವರ ವಿಗ್ರಹ ಹಾಗೂ ಫೋಟೋಗಳನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು. ಫಾಲ್ಗುಣ ಮಾಸದಲ್ಲಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರವನ್ನು, ಹಣವನ್ನು ಮತ್ತು ಬಟ್ಟೆಯನ್ನು ದಾನ ಮಾಡಬೇಕು. ಫಾಲ್ಗುಣ ಮಾಸದ ಅವಧಿಯಲ್ಲಿ ಇವುಗಳನ್ನು ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಪಾಪಗಳು ಕಳೆಯುವುದು. ಫಾಲ್ಗುಣ ಮಾಸದಲ್ಲಿ ಇತರರ ಮೇಲೆ ಕೋಪಗೊಳ್ಳುವುದಾಗಲಿ, ಅಹಂಕಾರವನ್ನು ತೋರ್ಪಡಿಸುವುದಾಗಲಿ ಅಥವಾ ಅಸೂಯೆ ಸೇರಿದಂತೆ ಇನ್ನಿತರ ಕೆಟ್ಟ ಗುಣಗಳಿಂದ ದೂರ ಉಳಿಯಬೇಕು. ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳಿಂದ ದೇವರು ಅಥವಾ ದೇವತೆಗಳು ಎಂದಿಗೂ ಸಂತುಷ್ಟರಾಗುವುದಿಲ್ಲ. ಹೀಗಾಗಿ ಫಾಲ್ಗುಣ ಮಾಸದಲ್ಲಿ ಈ ಎಲ್ಲ ಕೆಲಸಗಳನ್ನು ಮಾಡದಿರುವುದು ದೇವರ ಕೃಪೆಗೆ ಪಾತ್ರರಾಗುತ್ತೀರಿ.